ಹಲೋ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮದೊಂದು ಮನವಿ. ನೀನು ಮಾಡಿದ್ದು ಭಾರಿ ಒಳ್ಳೆಯ ಕೆಲಸ, ಆದರೆ ನನ್ನ ಮನೆ ಕೆಲಸಕ್ಕೆ ಒಳ್ಳೆಯದಾಗಿಲ್ಲ. ನೀನು ಮಾಡಿದ್ಯಾ ಸ್ತ್ರೀ ಶಕ್ತಿ ಯೋಜನೆ, ಗೃಹ ಯೋಜನೆ ಎಲ್ಲನೂ ಮಾಡಿದ್ಯಾ, ಆದರೆ ನನ್ನ ಹೆಂಡ್ರು ನೀನು ಮಾಡ್ದಲ್ಲಿಂದ ಮಲ್ಲಿಲ್ಲ. ಸೀದಾ ಆ ದೇವಸ್ಥಾನಕ್ಕೆ ಹೋಗೋದು, ಈ ದೇವಸ್ಥಾನಕ್ಕೆ ಹೋಗೋದು, ಬಸ್ ಚಾರ್ಜಲ್ಲಿ ಅಂದರೆ ಬಸ್ ಚಾರ್ಜಕ್ಕೆ ಆಧಾರ್ ಕಾರ್ಡ್ ಇಲ್ವಾ ಅಂತೇಳಿ. ಏನಪ್ಪ ಹೇಳೋದೀಗ, ನೀನು ದಯವಿಟ್ಟು ಇವು ಆಧಾರ್ ಕಾರ್ಡ ರದ್ದು ಮಾಡು. ಸರಿ, ಇವರೊಬ್ಬರೇ ಹೆಂಗಸರು ಮಾತ್ರ ಓಟ್ ಹಾಕಿದ್ರ? ನಾನು ಓಟ್ ಹಾಕಿದ್ದೀನಿ. ಕರ್ನಾಟಕ ಜನತೆಯಲ್ಲಿ ಹೆಂಗಸರು ಮಾತ್ರ ಓಟ್ ಹಾಕವ್ರ ಅಥವಾ ಗಂಡಸ್ರು ಯಾರು ನಿನಗೆ ಓಟ್ ಹಾಕಿಲ್ವಾ? ಇದು ಕ್ವಶ್ಚನ್ ಮಾರ್ಕ್ ಹಾಕ್ಕೊಂಡು ಈ ಶಕ್ತಿ ಯೋಜನೆನ ಮೊದಲು ಇದು ನಿಲ್ಲಿಸಿ ದಯವಿಟ್ಟು ನಮಗೆ ಒಳ್ಳೇದು ಮಾಡಬೇಕು ಅಂತ ಸಿದ್ದರಾಮಯ್ಯರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಈಗ ನೀನು ಕೊಟ್ಟಿರೋ ಭಾಗ್ಯದಿಂದ ಯಾವ ಹೆಂಡ್ರು ಗಂಡನ ಜೊತೆ ಇಲ್ಲ, ಸೀದಾ ಓಡ್ತಾ ಇರ್ತಾರೆ. ನನ್ನ ಮಾತು ತಪ್ಪಾದರೆ ನೀನು ಎಲ್ಲಿ ಬೇಕಾದ್ರೂ ನನ್ನ ಅರೆಸ್ಟ್ ಮಾಡು. ಏನು ಸರ್, ಇನ್ನೂ ಬೇಕಾದ್ರೆ ಮುಂದಕ್ಕೆ ಮಾತಾಡಬೇಕು ಅಂದ್ರೆ ಮಾತಾಡ್ತೀನಿ.